ಎಸ್ ವೀಕ್ಷಕರೇ, GBA ವಾರ್ಡ್ ವಾರ್ ವಿಶೇಷ ಕಾರ್ಯಕ್ರಮ ಮುಂದುವರಿತಾ ಇದೆ. ಅದು ವಿಧಾನಸಭಾ ಕ್ಷೇತ್ರದ ಅನುಗುಣವಾಗಿ ನಾವೀಗ ಹೇಳ್ತಿರುವಂಥ ಮುಂದಿನ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ BBMP ಅವಧಿಯಲ್ಲಿ 7 ವಾರ್ಡ್ಗಳನ್ನು ಹೊಂದಿತ್ತು ಮಹಾನಗರ ಪಾಲಿಕೆ ಅಂತ ಬಂದಾಗ. ಇದೀಗ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಬಂದಾಗ GBA ವ್ಯಾಪ್ತಿಯಲ್ಲಿ ಒಟ್ಟು 19 ವಾರ್ಡ್ಗಳು ಬರ್ತಾ ಇದೆ. 2019-2015ರಲ್ಲಿ BBMP ಚುನಾವಣೆ ವೇಳೆಯಲ್ಲಿ ಇಲ್ಲಿದ್ದಂಥ ಶಾಸಕರು BJP ಎಂ ಕೃಷ್ಣಪ್ಪ ಅವರು. 2015ರ BBMP ಚುನಾವಣೆಯಲ್ಲಿ BJP 5ರಲ್ಲಿ, ಕಾಂಗ್ರೆಸ್ 2ರಲ್ಲಿ ಗೆಲುವನ್ನು ದಾಖಲಿಸಿತ್ತು. ಹಾಗೆ 2010ರ BBMP ಚುನಾವಣೆಯಲ್ಲಿ BJP 3ರಲ್ಲಿ, ಕಾಂಗ್ರೆಸ್ 3ರಲ್ಲಿ, ಹಾಗೆ JDS 1ರಲ್ಲಿ ಗೆಲುವನ್ನು ದಾಖಲಿಸಿತ್ತು. ಇನ್ನು 2023ರ ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಂ ಕೃಷ್ಣಪ್ಪ ಅವರು BJPಯಿಂದ 51.4% ಮತ ಪಡೆದಿದ್ದರೆ RK ರಮೇಶ್ ಅವರು ಕಾಂಗ್ರೆಸ್ಸಿಂದ 38.3% ಮತ ಪಡೆದಿದ್ದಾರೆ. ಇನ್ನು 2013ರ ವಿಧಾನಸಭಾ ಚುನಾವಣೆಯಲ್ಲಿ ಎಂ ಕೃಷ್ಣಪ್ಪ ಅವರು BJPಯಿಂದ 40.77% ಮತ ಪಡೆದಿದ್ದರೆ ಪ್ರಭಾಕರ್ ರೆಡ್ಡಿ ಅವರು JDSಯಿಂದ 28.74% ಮತ, ಹಾಗೆ ಡಾಕ್ಟರ್ ತೇಜಸ್ವಿನಿ ಗೌಡ ಕಾಂಗ್ರೆಸ್ಸಿಂದ 23.47% ಮತವನ್ನು ಪಡ್ಕೊಂಡಿದ್ರು. ಎಂ ಕೃಷ್ಣಪ್ಪ ಅವರು ಪ್ರಾಬಲ್ಯ ಆಬ್ವಿಯಸ್ಲಿ ಬೆಂಗಳೂರು ದಕ್ಷಿಣ. ಇನ್ನು ಬೆಂಗಳೂರು ಸೌತ್ 2015 ಮತ್ತು 2010ರ ಲೆಕ್ಕಾಚಾರಕ್ಕೆ ಹೋಗೋದಾದ್ರೆ ಯೋಗಿಜಿ, ಓಕೆ, ಬೆಂಗಳೂರು ಸೌತ್ನ ಉತ್ತರಹಳ್ಳಿ ವಾರ್ಡ್ ಇಲ್ಲಿ BJPಯ ಹನುಮಂತಯ್ಯ ಅವರು ಗೆದ್ದಿದ್ರು. ಯಲೇಚನಹಳ್ಳಿ ಬಾಲಕೃಷ್ಣ BJPಯಿಂದ ಗೆದ್ದಿದ್ರು. ಎಂ ಅಂಜಿನಪ್ಪ ಕಾಂಗ್ರೆಸ್ನಿಂದ ಗೆದ್ದಿದ್ರು. ಗೊಟ್ಟಿಗೆರೆ ಲಲಿತಾ ನಟರಾಜನ್ BJPಯಿಂದ ಗೆದ್ದಿದ್ರು. ಕೋಣನಕುಂಟೆ ಶಶಿರೇಖಾ ಜಯರಾಮ್ BJPಯಿಂದ ಗೆದ್ದಿದ್ರು. ಅಂಜನಾಪುರ ಸೋಮಶೇಖರ್ BJPಯಿಂದ ಗೆದ್ದಿದ್ರು. ವಸಂತಪುರ ವಾರ್ಡ್ನಿಂದ ಶೋಭಾ ಗೌಡ ಅವರು ಕಾಂಗ್ರೆಸ್ನಿಂದ ಗೆದ್ದಿದ್ರು. ಸೊ ಇದು ಬೇಸಿಕಲಿ BJP ಡಾಮಿನೇಟೆಡ್ ಕಾನ್ಸ್ಟಿಟ್ಯೂನ್ಸಿ, ಅಂದ್ರೆ ಬೋತ್ ಇನ್ ಟರ್ಮ್ಸ್ ಆಫ್ BBMP ಎಲೆಕ್ಷನ್ ಮತ್ತೆ ಅಸೆಂಬ್ಲಿ ಎಲೆಕ್ಷನ್ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ BJPಯ ಪ್ರಾಬಲ್ಯ ಕಾಣುತ್ತೆ. ಬಟ್ ನೀವೀಗ ಅಸೆಂಬ್ಲಿದ ಲೆಕ್ಕಾಚಾರ ಹಾಕಿದ್ರೆ ಆ ಅಸೆಂಬ್ಲಿಯ ಲೆಕ್ಕಾಚಾರದಲ್ಲಿ JDS ಕೂಡ ಇಲ್ಲಿ ಪ್ರೆಸೆನ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ 2010ರ ಲೆಕ್ಕಾಚಾರಕ್ಕೆ ಬಂದ್ರೆ ನಾವು ಇಲ್ಲಿ ಬೇಗೂರು ವಾರ್ಡ್ನಿಂದ JDS ಗೆದ್ದಿತ್ತು 2010ರಲ್ಲಿ. ಸೊ JDS ಕೂಡ ಪ್ರೆಸೆನ್ಸ್ ಮಾಡಬಹುದಾದಂಥ ಕ್ಷೇತ್ರ. ಇನ್ ಕೇಸ್ JDS ಮತ್ತೆ BJP ಅವರು ಪ್ರೀಪೋಲ್ ಅಲಯನ್ಸ್ಗೆ ಏನಾದ್ರು ಹೋದ್ರೆ ಬಹುಶಃ JDS ನವರು ಅತ್ಯಂತ ಸ್ಟ್ರಾಂಗ್ ಆಗಿ ನಮಗೂ ಇಲ್ಲಿ ಸ್ವಲ್ಪ ವಾರ್ಡ್ ಬಿಟ್ಟುಕೊಡಿ, ಈಗ 19 ವಾರ್ಡ್ಗಳಾಗಿದೆ ಇಲ್ಲಿ. ಹೌದು, ದೊಡ್ಡ ಸಂಖ್ಯೆ ಅದು. ಈ 19 ವಾರ್ಡ್ಗಳಲ್ಲಿ ನಮಗೂ ಕೂಡ ಪಾಲು ಬೇಕು ಅಂತ ಏನಾದ್ರು ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಇದು ಒಂದು ಬೆಸ್ಟ್ ಅಸೆಂಬ್ಲಿ ಕ್ಷೇತ್ರ GBA ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ. 7 ಇದ್ದಂತ ಕ್ಷೇತ್ರ 19 ಆಲ್ಮೋಸ್ಟ್ 3 ಪಟ್ಟು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಆ ಕ್ಷೇತ್ರಗಳು ಯಾವುದು ಅಂದ್ರೆ ವಾರ್ಡ್ಗಳು ಯಾವುದು ಅಂತ ನೋಡ್ತಾ ಹೋಗೋಣ. ಒಂದು ನಾಗನಾಥಪುರ ಸಾಮಾನ್ಯ, ಚಿಕ್ಕತೋಗೂರು ಸಾಮಾನ್ಯ, ವಿಶ್ವಪ್ರಿಯ ನಗರ ಸಾಮಾನ್ಯ, ಬೇಗೂರು ಸಾಮಾನ್ಯ, ಯಲೇನಹಳ್ಳಿ ಸಾಮಾನ್ಯ ಮಹಿಳೆಯರಿಗೆ ಮೀಸಲು, ದೊಡ್ಡ ಕಮ್ಮನಹಳ್ಳಿ ಹಿಂದುಳಿದ ವರ್ಗ ಎ, ಗೊಟ್ಟಿಗೆರೆ ಹಿಂದುಳಿದ ವರ್ಗ ಎ, ಅಂಜನಾಪುರ ಸಾಮಾನ್ಯ ಮಹಿಳೆ, ಕೊತ್ತನೂರು ಪರಿಶಿಷ್ಟ ಜಾತಿ, RBI ಲೇಔಟ್ ಸಾಮಾನ್ಯ ಮಹಿಳೆಯರಿಗೆ, ಬೀರೇಶ್ವರ ನಗರ ಹಿಂದುಳಿದ ವರ್ಗ ಎ ಮಹಿಳೆಯರಿಗೆ, ಹರಿನಗರ ಸಾಮಾನ್ಯ, ಕೋಣನಕುಂಟೆ ಹಿಂದುಳಿದ ವರ್ಗ ಎ ಮಹಿಳೆಯರಿಗೆ, ಯಲಚೇನಹಳ್ಳಿ ಹಿಂದುಳಿದ ವರ್ಗ ಎ ಮಹಿಳೆ, ಹಾಗೆಯೇ ಚಂದ್ರನಗರ ಸಾಮಾನ್ಯ, ವಸಂತಪುರ ಸಾಮಾನ್ಯ ಮಹಿಳೆಯರಿಗೆ, ಉತ್ತರಹಳ್ಳಿ ಪರಿಶಿಷ್ಟ ಜಾತಿ, ಸಾರ್ವಭೌಮನಗರ ಸಾಮಾನ್ಯ, ಸುಬ್ರಹ್ಮಣ್ಯಪುರ ಹಿಂದುಳಿದ ವರ್ಗ ಎ, ತಲಘಟ್ಟಪುರ ಸಾಮಾನ್ಯ, ಇಷ್ಟು ತಲಘಟ್ಟಪುರ ಯಶವಂತಪುರಕ್ಕೆ ಬರುತ್ತೆ, ಸುಬ್ರಹ್ಮಣ್ಯಪುರ ಹಿಂದುಳಿದ ವರ್ಗ ಎ. ಇಲ್ಲಿವರೆಗೂ ಕೂಡ ಒಟ್ಟು 19 ವಾರ್ಡ್ಗಳು ಈ ಬಾರಿ ಬೆಂಗಳೂರು ದಕ್ಷಿಣದಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರುತ್ತೆ. ಎಂ ಕೃಷ್ಣಪ್ಪ ಅವರು ಈ ಬಾರಿ ಪ್ರಾಬಲ್ಯವನ್ನು ಸಾಧಿಸ್ತಾರಾ ಅಥವಾ RK ರಮೇಶ್ ಕಾಂಗ್ರೆಸ್ ಸರ್ಕಾರವೇ ಇರೋದರಿಂದ GBA ಚುನಾವಣೆ ಮಹತ್ವವನ್ನು ಪಡ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಪ್ರಾಬಲ್ಯವನ್ನು ಸಾಧಿಸುತ್ತೆ? ಯಾಕಂದರೆ ನೀವು ಈಗಾಗಲೇ ಹೇಳ್ತೀರಿ 2010ರಲ್ಲಿ BJP ಮತ್ತು ಕಾಂಗ್ರೆಸ್ ಸಮಬಲದ ಹೋರಾಟ 3 ವಾರ್ಡನ್ನು ಗೆದ್ದಿತ್ತು. JDS ಕೂಡ 1 ವಾರ್ಡನ್ನು ಗೆದ್ದಿತ್ತು. BJP JDS ನೀವು ಹೇಳಿದಾಗೆ ಪ್ರೀಪೋಲ್ ಅಲಯನ್ಸ್ ಏನಾದ್ರು ಹೋದರೆ BJP ಮತ್ತೆ ಪ್ರಾಬಲ್ಯವನ್ನು ಸಾಧಿಸ್ಬೋದು. ಬಟ್ ಒಟ್ಟಾರೆ ಏನು ಅಂದರೆ ಇಲ್ಲಿ ಎಂ ಕೃಷ್ಣಪ್ಪ ಅವರು ಪ್ರಾಬಲ್ಯ ಇದೆ. ಇಷ್ಟಾದರೂ ಕೂಡ BJP ಮತ್ತು ಕಾಂಗ್ರೆಸ್ ಜೊತೆಗೆ JDS 7 ಇದ್ದಿದ್ದು 19 ವಾರ್ಡ್ ಆಗಿರೋದ್ರಿಂದ 3 ಪಕ್ಷಗಳಿಗೆ ಕೂಡ ಸಮಬಲದ ಪೈಪೋಟಿ, ದೊಡ್ಡ ಅವಕಾಶ ಇದೆ ಬೆಂಗಳೂರು ದಕ್ಷಿಣದಲ್ಲಿ. ವೀಕ್ಷಕರೇ, ಹೊಸೊಬ್ರು ಯಾರಾದ್ರೂ ಪಾಲಿಟಿಕ್ಸ್ಗೆ ಬಂದು ನಾನು ಇಲ್ಲಿ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನೆಕ್ಸ್ಟ್ MLA ಎಲೆಕ್ಷನ್ ಈಗದಲ್ಲ, 2028ರದಲ್ಲ, 2034ಕ್ಕೆ 33 ಅದೊಂದು ಸ್ವಲ್ಪ ಗೊಂದಲ ಇದೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತೇಳಿ. ಸೊ ಆ ನೆಕ್ಸ್ಟ್ ಎಲೆಕ್ಷನ್ಗೆ, ಮುಂದಿನ ಎಲೆಕ್ಷನ್ ಅಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ, ಅದರ ಮುಂದಿನ ಎಲೆಕ್ಷನ್ಗೆ ಬಹುಶಃ ಯಾರಿಗಾದ್ರೂ MLA ಟಿಕೆಟ್ ಮೇಲೆ ಕಣ್ಣಿಡಬೇಕು ಅಂತ ಹೇಳಿದ್ರೆ ಈಗ ಈ ಸಂದರ್ಭ ಏನಿದೆ ನೀವು ಹೇಳಿದಾಗೆ 3 ಪಟ್ಟು ಹೆಚ್ಚಳ ಆಗಿರೋದ್ರಿಂದ ದಿಸ್ ಇಸ್ ದ ಬೆಸ್ಟ್ ಅಪರ್ಚುನಿಟಿ ಅಂತ ಹೇಳ್ಬೋದು ನಾವು. ಯಂಗ್ಸ್ಟರ್ಗಳಿಗೆ ಕೂಡ ಯಾರು ಬೇಕಾದ್ರೂ
ಕೇವಲ ಈ 3 ಪಾರ್ಟಿ ಅಲ್ಲದೆ ಬೇರೆ ಪಕ್ಷಗಳಿಂದ ಕೂಡ ಯಾರು ಪ್ರಾಬಲ್ಯ ಸಾಧಿಸ್ಬೋದು. ಜನ ಬದಲಾವಣೆಯಿಂದ ಬಯಸ್ತಾ ಇದ್ದಾರೆ. ತಮಿಳ್ನಾಡಲ್ಲಿ ಸಿನಿಮಾ ಸ್ಟೈಲಲ್ಲೇ ವಿಜಯ್ CM ಆಗಿಬಿಟ್ರು, ಏನು ಬೇಕಾದ್ರೆ ಆಗ್ಬೋದು. ವೀಕ್ಷಕರೇ, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ 19 GB ಅವಾರ್ಡ್ಗಳಲ್ಲಿ ಯಾವ ಪಾರ್ಟಿ ಎಷ್ಟು ಗೆಲುವನ್ನು ದಾಖಲಿಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.